ಬರೀ 15 ದಿನದಲ್ಲಿ ನಿಮ್ಮ ದೇಹದ ತೂಕ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹೌದು ಫ್ರೆಂಡ್ಸ್, ಇನ್ಮುಂದೆ ನೀವು ಹೆದ್ರೋ ಅವಶ್ಯಕತೆನೇ ಬರಲ್ಲ. ಈ ಒಂದು ಮನೆಮದ್ದನ್ನ ಟ್ರೈ ಮಾಡಿ ನೋಡಿ. ನಿಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ಅನಗತ್ಯವಾದ ಕೊಬ್ಬು, ಕೊಲೆಸ್ಟ್ರಾಲ್ ಮತ್ತೆ ಬೊಜ್ಜು ಇದೆಲ್ಲವನ್ನು ನೀರಿನಂತೆ ಕರಗಿಸುತ್ತೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಈ ಮ್ಯಾಜಿಕ್ ವೆಯ್ಟ್ ಲಾಸ್ ಪೌಡರ್‌ನ ತಯಾರಿ ಮಾಡೋದು ತುಂಬಾನೇ ಈಸಿ. ಮನೆಯಲ್ಲಿ ಇರೋ ಪದಾರ್ಥಗಳೇ ಸಾಕು. ಅಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ತೂಕ ಜಾಸ್ತಿ ಆಗೋದಂತೂ ಯಾರಿಗೂ ಗೊತ್ತಾಗಲ್ಲ. ಒಂದು ವಾರದಲ್ಲೇ ಒಂದು 3-4 ಕೆಜಿ ಜಾಸ್ತಿ ಆಗ್ಬಿಡ್ತೀವಿ. ನಮ್ಮ ದೇಹದ ಬೇಡವಾದ ಭಾಗದಲ್ಲೆಲ್ಲ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ. ನಾವು ಫಸ್ಟು ನಮ್ಮ ತೂಕ ಎಷ್ಟಿದೆ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಅದ್ರಲ್ಲೂ ಒಂದು 35 ಏಜ್ ಆಗ್ತಿದೆ ಅಂತ ಅಂದಾಗ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಜೊತೆಗೆ ಡಯಾಬಿಟಿಸ್ ಆಗಿರ್ಬೋದು, ಬೇಡ ಬೇಡ ಅಂದ್ರೂನು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಅದ್ರಲ್ಲೂ ನಮ್ಮ ಈ ಒಂದು ಹೆಣ್ಮಕ್ಳಿಗೆ ಮಂಡಿ ನೋವು ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಈ ತರ ಎಲ್ಲಾ ಸಮಸ್ಯೆಗಳು ನಮ್ಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಹೌದು ಫ್ರೆಂಡ್ಸ್, ನಮ್ಮ ದೇಹದ ತೂಕ ಜಾಸ್ತಿ ಆಗದಂತೆ ಈಗ್ಲಿಂದನೇ ನಾವು ಒಂದಷ್ಟು ಮನೆಮದ್ದುಗಳನ್ನ ನಾವು ಮಾಡಿದ್ರೆ 100% ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಮನೆಮದ್ದು ಜೊತೆಗೆ ಒಂದಷ್ಟು ಟಿಪ್ಸ್‌ಗಳನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಿಂದ ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇವಾಗ ಇಲ್ಲಿ ಈ ಒಂದು ಮ್ಯಾಜಿಕಲ್ ವೆಯ್ಟ್ ಲಾಸ್ ಪೌಡರ್‌ನ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇಲ್ಲಿ ಮೆಂತ್ಯ ಇಟ್ಕೊಂಡಿದ್ದೀನಿ, ಮತ್ತೆ ಸೋಂಪು, ಮತ್ತೆ ಸ್ವಲ್ಪ ಜೀರಿಗೆ, ಮತ್ತೆ ಅಜ್ವೈನ್ ಅಂದ್ರೆ ಓಂಕಾಳು ಅಂತಾರಲ್ಲ ಅದು. ಇದಿಷ್ಟನ್ನು ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇವಾಗ ಇನ್ನೊಂದ್ಸರಿ ಹೇಳ್ತೀನಿ, ನೋಡ್ಕೊಳ್ಳಿ. ಮೆಂತ್ಯ, ಸೋಂಪು ಕಾಳು, ಜೀರಿಗೆ ಮತ್ತೆ ಅಜ್ವೈನ್ ಅಂದ್ರೆ ಓಂಕಾಳು, ಇದಿಷ್ಟನ್ನು ನಾನು ಒಂದೇ ಪ್ರಮಾಣದಲ್ಲಿ ತಗೊಂಡಿರೋದು. ಎಲ್ಲ ಒಂದು ಅರ್ಧ ಬಟ್ಲಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ. ಎಲ್ಲಾನು ಸಮ ಪ್ರಮಾಣದಲ್ಲಿ ನಾನು ಇಲ್ಲಿ 4 ಪದಾರ್ಥನೂ ತಗೊಂಡಿದ್ದೀನಿ. ಇಲ್ಲಿ ನಾನು ಮೆಂತ್ಯನ ಒಂದು 50 ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ. ಅಂದ್ರೆ ಒಂದು ಅರ್ಧ ಕಪ್ಪಲ್ಲೇ ತಗೊಂಡಿದ್ದೀನಿ. ಮೆಂತ್ಯ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಬೆಳಿಗ್ಗೆ ಎದ್ದು ಬರೀ ಮೆಂತ್ಯ ಕಾಳನ್ನ ನಾವು ನೆನೆಸಿ ತಿಂದ್ರೆ ನಮ್ಮ ಕೂದಲಿಗೆ, ಕಣ್ಣಿಗೆ, ಮತ್ತೆ ಶುಗರ್ ಕಂಟ್ರೋಲಿಗೆ, ಮತ್ತೆ BP ಕಂಟ್ರೋಲಿಗೆ ಇದೆಲ್ಲದಕ್ಕೂ ತುಂಬಾನೇ ಒಳ್ಳೇದು. ಪ್ರತಿ ಒಂದು ಮಂಡಿ ನೋವು, ಮೈಕೈ ನೋವು, ಕೈಕಾಲ್ ನೋವು, ಪ್ರತಿ ಒಂದು ಕಾಯಿಲೆಗೂ ಈ ಮೆಂತ್ಯ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಮೆಂತ್ಯ ಕಾಳನ್ನ ನಾವು ಸೇವನೆ ಮಾಡೋದ್ರಿಂದ ಇದು ನಮ್ಗೆ ಹೊಟ್ಟೆ ತುಂಬಿದ ಹಾಗೆ ಅನುಭವ ಕೊಡುತ್ತೆ. ತುಂಬಾ ಜನಕ್ಕೆ ಹೊಟ್ಟೆ ಹಶ್ವಾಗ್ತಿರುತ್ತೆ, ಪದೇ ಪದೇ ತಿನ್ಬೇಕು ಅನ್ನಿಸ್ತಿರುತ್ತೆ. ಹಾಗಾಗಿ ವೆಯ್ಟ್ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ನೀವು ಈ ಮೆಂತ್ಯ ಕಾಳನ್ನ ಸೇವನೆ ಮಾಡೋದ್ರಿಂದ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ. ಹಾಗೆ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಹಾರವನ್ನ ಸೇವನೆ ಮಾಡಬಹುದು. ಹಾಗೆ ನಮ್ಮ ತೂಕ ನಷ್ಟಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಸೋಂಪು ಕಾಳನ್ನ ತಗೊಂಡಿದ್ದೀನಲ್ವಾ, ಈ ಸೋಂಪು ಕಾಳನ್ನು ಅಷ್ಟೇನೆ ದೇಹಕ್ಕೆ ತಂಪನ್ನ ಕೊಡುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಫೈಬರ್ ಅಂಶ ಇದೆ, ಆಂಟಿ ಆಕ್ಸಿಡೆಂಟ್ ಇದೆ, ಮತ್ತೆ ಜೊತೆಗೆ ಮಿನರಲ್ಸ್ ಕೂಡ ಇದೆ. ಈ ಎಲ್ಲಾ ಅಂಶಗಳು ನಾವು ವೆಯ್ಟ್ ಲಾಸ್ ಮಾಡುವಾಗ ನಮ್ಗೆ ಅಂದ್ರೆ ನಮ್ಮ ದೇಹಕ್ಕೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮತ್ತೆ ಎನರ್ಜಿನ ಕೊಡುತ್ತೆ. ಇದ್ರ ಜೊತೆಗೆ ನಮ್ಮ ಬಾಡಿಲಿರುವಂತಹ ಕೊಬ್ಬನ್ನ ಕರಗಿಸೋದಕ್ಕೆ ಮತ್ತೆ ಫ್ಯಾಟ್ ನ ಬರ್ನ್ ಮಾಡೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅಜ್ವೈನ್ ತಗೊಂಡಿದ್ದೀನಿ. ಇದನ್ನ ಅಜ್ವೈನ್ ಅಂತಾರೆ, ಓಂಕಾಳು ಅಂತಾರೆ, ಕೆಲವರು ಇದನ್ನ ವಾದಕ್ಕಿ ಅಂತಾನೂ ಕೂಡ ಕರೀತಾರೆ. ಈ ಅಜ್ವೈನ್ ಅಲ್ಲೂ ಕೂಡ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ ಗಳು ಇವೆ. ಅದರಲ್ಲೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾನೇ ಒಳ್ಳೇದು. ನಮ್ಮ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ, ಮತ್ತೆ ಮೆಟಬಾಲಿಸಮ್ ಕೂಡ ಇದು ಬೂಸ್ಟ್ ಮಾಡುತ್ತೆ. ಅದ್ರಲ್ಲೂ ತುಂಬಾ ಜನಕ್ಕೆ ಬರೀ ಹೊಟ್ಟೆ ಭಾಗ ಮಾತ್ರ ಮುಂದೆ ಬಂದಿರುತ್ತಲ್ವಾ, ಹೊಟ್ಟೆ ಜಾಸ್ತಿ ದಪ್ಪ ಅಂದ್ರೆ ಅದ್ರಲ್ಲೂ ಊಟ ಮಾಡಿದ ತಕ್ಷಣ ಇನ್ನೂ ಜಾಸ್ತಿ ದಪ್ಪ ಆಗ್ಬಿಡುತ್ತೆ. ಅಂತವರಿಗಂತೂ ಈ ಅಜ್ವೈನ್ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಗ್ಯಾಸ್ಟ್ರಿಕ್, ಅಸಿಡಿಟಿ ಇದೆಲ್ಲಾ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ. ಹೊಟ್ಟೆಯ ಭಾಗದಲ್ಲಿ ಸೇರಿಕೊಂಡಿರುವಂತಹ ಒಂದು ಬೊಜ್ಜನ್ನ ಕರಗಿಸೋದಕ್ಕೆ ಈ ಅಜ್ವೈನ ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಇಲ್ಲಿ ನಾವು ಜೀರಿಗೆನ ತಗೊಂಡಿದೀವಿ. ಜೀರಿಗೆ ಅಂತೂ ನಮ್ಮ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಅಮೇಜಿಂಗ್ ಆಗಿರುವಂತಹ ವೆಯ್ಟ್ ಲಾಸ್ ಪ್ರಾಪರ್ಟೀಸ್ ಗಳು ತುಂಬಾನೇ ಇವೆ. ಹಾಗಾಗಿ ಇದು ನಮ್ಮ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ನಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಮಾಡೋದಕ್ಕೆ ಇದು ತುಂಬಾನೇ ಒಳ್ಳೇದು.
ಜೊತೆಗೆ ಜೀರಿಗೆ ನಮ್ಮ ಬಾಡಿಯನ್ನ ಹೈಡ್ರೇಟ್ ಕೂಡ ಮಾಡುತ್ತೆ. ಇವಾಗ ನಾನು ತಗೊಂಡಿರೋ ಎಲ್ಲಾ ಪದಾರ್ಥಗಳನ್ನು ಅಂದ್ರೆ ಜೀರಿಗೆ, ಮೆಂತ್ಯ, ಅಜ್ವಾಯಿನ್ ಮತ್ತೆ ಸೋಂಪು ಇದಿಷ್ಟನ್ನು ಒಂದು ಜಾರ್ಗೆ ಹಾಕೊಂಡು ನೈಸ್ ಆಗಿ ಪುಡಿ ಮಾಡ್ಕೊಂಡು ಇಟ್ಕೊಳ್ತೀನಿ. ಸ್ವಲ್ಪ ಒಂದು ಎರಡೆರಡು ಸಾರಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ನೈಸ್ ಆಗಿ ಪುಡಿ ಚೆನ್ನಾಗ್ ಆಗುತ್ತೆ. ಯಾಕಂದ್ರೆ ಮೆಂತ್ಯ ಕೂಡ ಹಾಕಿರ್ತೀವಲ್ವಾ, ಅದು ನಮ್ಗೆ ನೈಸ್ ಆಗಿ ಪುಡಿ ಆಗ್ಬೇಕು ಅಂದ್ರೆ ಎರಡೆರಡು ಸಾರಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಯಾವ್ದನ್ನು ನಾವು ಹುರಿಯೋದೇನ್ ಬೇಡ, ಫ್ರೆಶ್ ಆಗಿ ನಾವು ಇದೇ ರೀತಿ ಪುಡಿ ಮಾಡ್ಕೊಂಡ್ರೆ ಆಗುತ್ತೆ. ಈ ರೀತಿ ನೈಸ್ ಆಗಿ ಪುಡಿ ಮಾಡ್ಕೊಂಡ್ರೆ ಆಗುತ್ತೆ. ನೀವ್ ಇದನ್ನ ಪುಡಿ ಮಾಡ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಒಂದು 15 ದಿನ ಫ್ರೆಶ್ ಆಗಿ ನಾವ್ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ನಾನಿಲ್ಲಿ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ, ಇದು ಒಂದು ವಾರದವರೆಗೂ ನಮ್ಗೆ ಆಗುತ್ತೆ. ನಿಮ್ಗೆ ಇನ್ನ ಒಂದು 15 ದಿನದವರೆಗೂ ಬೇಕು ಅಂದ್ರೆ ಒಂದು 100 ಗ್ರಾಮ್ ಅಷ್ಟು ನಾವು ಒಂದೊಂದು ಪದಾರ್ಥನೂ ಬಳಸ್ಕೊಳ್ಬೇಕಾಗತ್ತೆ. ಇವಾಗ ನೀವ್ ಇಲ್ಲಿ ನೋಡ್ತಿದ್ದೀರಲ್ವಾ, ನಾನ್ ಎಲ್ಲಾ ಪದಾರ್ಥಗಳನ್ನ ಪೌಡರ್ ಮಾಡ್ಕೊಂಡು ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ಹಾಕಿಟ್ಕೊಂಡಿದೀನಿ. ಇವಾಗ ಇದನ್ನ ನಾವು ಯಾವಾಗ ಸೇವನೆ ಮಾಡ್ಬೇಕು ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ. ಜೊತೆಗೆ ಹೇಗೆ ಸೇವನೆ ಮಾಡ್ಬೇಕು ಅನ್ನೋದು ಕೂಡ ತುಂಬಾನೇ ಮುಖ್ಯ. ಇವಾಗ ನಾನಿಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಗ್ಲಾಸ್ ಫುಲ್ ನಾನು ನೀರ್ನ ಹಾಕೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನ್ ಅಷ್ಟು ನಾವೇನು ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ವಿ, ಆ ಪೌಡರ್ ನಾನು 1.5 ಸ್ಪೂನ್ ಅಷ್ಟು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿದು ಕುದಿಬೇಕು. ಅಂದ್ರೆ ಒಂದು ಗ್ಲಾಸ್ ಹಾಕಿರೋ ನೀರು ಒಂದು 3/4 ಗ್ಲಾಸ್ ಆಗ್ಬೇಕು, ಇಲ್ಲ ಒಂದು ಅರ್ಧ ಗ್ಲಾಸ್ ಆದ್ರೂ ಆಗ್ಬೇಕಿದು. ಸೊ ಆ ರೀತಿ ಇದು ಚೆನ್ನಾಗಿ ಕುದಿಬೇಕಾಗತ್ತೆ. ಇದು ನಮ್ಮ ದೇಹಕ್ಕೆ ಒಂದು ರೀತಿಯಾಗಿ ಔಷಧಿಯಾಗಿನೂ ಇದು ಕೆಲಸ ಮಾಡುತ್ತೆ. ನಮ್ಮ ದೇಹದ ಬೇಡವಾದ ಭಾಗಗಳಲ್ಲೆಲ್ಲ ಶೇಖರಣೆ ಆಗಿರುವಂತಹ ಬೊಜ್ಜು, ಕೊಬ್ಬು, ಕೊಲೆಸ್ಟ್ರಾಲ್ ಇದೆಲ್ಲವನ್ನು ಇದು ಕರಗಿಸುತ್ತೆ. ಮತ್ತೆ ನಮ್ಮ ಡೈಜೆಷನ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡಿರುವಂತಹ ಕಲ್ಮಶವನ್ನು ಕೂಡ ಇದು ಹೊರ ಹಾಕೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಜೊತೆಗೆ ಗ್ಯಾಸ್, ಅಸಿಡಿಟಿ ಇದೆಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಫಸ್ಟ್ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗ್ಬೇಕು. ಅವಾಗ ನಮ್ಮ ದೇಹದಲ್ಲಿರುವಂತಹ ತೂಕ ಕಡಿಮೆ ಆಗಲು ಈ ಎಲ್ಲಾ ಪದಾರ್ಥಗಳು ಕೂಡ ಸಹಾಯ ಮಾಡುತ್ತೆ. ಇದನ್ನ ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಹಾಗೆ ಬಿಡ್ಬೇಕು. ಇವಾಗ ನೋಡಿ, ಒಂದು ಮ್ಯಾಜಿಕಲ್ ವೇಟ್ ಲಾಸ್ ಡ್ರಿಂಕ್ ರೆಡಿ ಆಯ್ತಲ್ವಾ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬಹುದು, ಇಲ್ಲ ಅಂದ್ರೆ ಒಂದ್ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಕೂಡ ಕುಡಿಬಹುದು. ಬೇಸಿಗೆಯಲ್ಲಂತೂ ಈ ಒಂದು ಡ್ರಿಂಕ್ ನ ನೀವು ಕುಡಿದ್ರೆ ಈಸಿಯಾಗಿ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇವಾಗ ಈ ಡ್ರಿಂಕ್ ನ ನೀವು ಯಾವಾಗ ಕುಡಿಬೇಕು ಅಂದ್ರೆ ರಾತ್ರಿ ಊಟ ಆದ್ಮೇಲೆ ಮಲ್ಗೋದಕ್ಕಿಂತ ಮೊದ್ಲು ಇದನ್ನ ಕುಡೀರಿ. ಇದು ಇಡೀ ರಾತ್ರಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ನಮ್ಮ ದೇಹದ ಹೊಟ್ಟೆ ಭಾಗದಲ್ಲಿ ಸೇರಿಕೊಂಡಿರುವಂತಹ ಕೊಬ್ಬು ಅಥವಾ ಫ್ಯಾಟ್, ಕೊಲೆಸ್ಟ್ರಾಲ್ ಇದನ್ನೆಲ್ಲ ಕರಗಿಸುತ್ತೆ. ಮತ್ತೆ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ದಿನದಿಂದ ದಿನಕ್ಕೆ ನಿಮ್ಮ ದೇಹದ ಕ್ಯಾಲೋರಿಯನ್ನ ಬರ್ನ್ ಮಾಡ್ತಾ ಹೋಗುತ್ತೆ. ಹೌದು, ಈ ಒಂದು ಮ್ಯಾಜಿಕಲ್ ವೇಟ್ ಲಾಸ್ ಡ್ರಿಂಕ್ ಇಂದ ದಿನದಿಂದ ದಿನಕ್ಕೆ ನಮ್ಮ ದೇಹ ಲೈಟ್ ಆಗ್ತಾ ಹೋಗುತ್ತೆ. ಈ ಒಂದು ಮನೆಮದ್ದು ಜೊತೆಗೆ ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಇನ್ನು ಈಸಿಯಾಗಿ, ಫಾಸ್ಟ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಆದಷ್ಟು ಎಣ್ಣೆಯಲ್ಲಿ ಕರಿದಂತ ಪದಾರ್ಥಗಳನ್ನ ತಿನ್ಲಿಕ್ಕೆ ಹೋಗ್ಬೇಡಿ. ಸ್ವೀಟ್ಸ್ ಗಳನ್ನಂತೂ ಮುಟ್ಲಿಕ್ಕೆ ಹೋಗ್ಬಾರ್ದು. ನೀವು ನ್ಯೂಟ್ರಿಯನ್ಸ್ ಇರುವಂತಹ ಫುಡ್ ಗಳನ್ನ ತಿನ್ನಿ, ಹೊಟ್ಟೆ ತುಂಬಾ ಹಣ್ಣುಗಳನ್ನ ತಿನ್ನಿ, ತರಕಾರಿ ಸೊಪ್ಪುಗಳನ್ನ ತಿನ್ನಿ. ಇದ್ರ ಜೊತೆ ಒಂದ್ ಅರ್ಧ ಗಂಟೆ ವಾಕಿಂಗ್ ಮಾಡಿ, ಇಲ್ಲ ಎಕ್ಸರ್ಸೈಸ್ ಗಳನ್ನ ಮಾಡಿ, ಇಲ್ಲ ಸೈಕ್ಲಿಂಗ್ ಮಾಡಿ, ಯೋಗ ಮಾಡಿ, ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಅನ್ಸುತ್ತೆ ಅದನ್ನ ಮಾಡಿ. ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಆದಷ್ಟು ನಾವು ಈಸಿಯಾಗಿ, ಎಫೆಕ್ಟಿವ್ ಆಗಿ ಮತ್ತೆ ಬೇಗ ನಮ್ಮ ವೇಟ್ ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.